ರೈತ ಸಂಘದ ಹೋರಾಟ ಪರಿಣಾಮ ಮೆಕ್ಕೆಜೋಳಕ್ಕೆ ಪ್ರತಿ ರೈತನಿಂದ 50 ಕ್ವಿಂಟಲ್ ಖರೀದಿ ಆದೇಶ ಹೊರಡಿಸಿದ್ದು ಕೂಡಲೇ ಖರೀದಿ ಕೇಂದ್ರ ತೆರೆದು ಜೋಳ ಖರೀದಿಸಬೇಕು. ಜೊತೆಗೆ ಬಿಳಿ ಸುಳಿ ರೋಗಕ್ಕೆ ತುತ್ತಾಗಿರುವ ರೈತರಿಗೆ ಪರಿಹಾರ ದೊರಕಿಸಿಕೊಡಬೇಕು ಅಂತ ರೈತ ಸಂಘದ ಜಿಲ್ಲಾ ವರಿಷ್ಠರಾದ ಕಣಗಲ್ ಮೂರ್ತಿ ಮತ್ತು ತಾಲೂಕು ಅಧ್ಯಕ್ಷ ಮಂಜು ಬಿಡ್ಗೌಡನಹಳ್ಳಿ ಆಗ್ರಹಿಸಿದರು. ಜಿಲ್ಲೆಯಲ್ಲಿ ನಡೆದ ಅಹೋರಾತ್ರಿ ಧರಣಿ ಸತ್ಯಾಗ್ರಹದ ಒತ್ತಡಕ್ಕೆ ಸರ್ಕಾರ ಮಣಿದು ಪ್ರತಿ ರೈತನಿಂದ 50 ಕ್ವಿಂಟಲ್ ಮೆಕ್ಕೆಜೋಳ ಖರೀದಿ ಮಾಡಲು ಕೊನೆಗೂ ಆದೇಶ ಹೊರಡಿಸಿದೆ. ಆದರೆ ಪ್ರಾರಂಭದಲ್ಲಿ 1 ಹೆಕ್ಟರ್ಗೆ 20 ಕ್ವಿಂಟಲ್ ಮಿತಿ ಹಾಕಿ ರೈತರನ್ನ ಮತ್ತೆ ಮೋಸಗೊಳಿಸಲು ಪ್ರಯತ್ನಿಸಿದರು. ಇದಕ್ಕೆ ವಿರೋಧವಾಗಿ ನಾವು ನೇರವಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ 50 ಕ್ವಿಂಟಲ್ ಖರೀದಿ ಮತ್ತು ಬಿಳಿ ಸುಳಿ ರೋಗಕ್ಕೆ ಪರಿಹಾರ ಕಡ್ಡಾಯ ಮಾಡಬೇಕು ಅಂತ ಒತ್ತಾಯಿಸಿದ್ದೇವೆ. ಸಾವಿರಾರು ರೈತರ ನಷ್ಟವನ್ನು ನಿರ್ಲಕ್ಷಿಸುವ ಕ್ರಮವನ್ನು ನಾವು ಒಪ್ಪುವುದಿಲ್ಲ. ಆದೇಶ ಹೊರಬಂದಿರುವುದರಿಂದ ತಕ್ಷಣ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು, ಇಲ್ಲದಿದ್ದರೆ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವುದು ಅನಿವಾರ್ಯ ಅಂತ ಅಧ್ಯಕ್ಷ ಮಂಜು ಅವರು ಹೇಳಿದರು. ಈ ಜಿಲ್ಲೆಗೆ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಕನಿಷ್ಠ 50 ಕ್ವಿಂಟಲ್ನಾರು ತಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮೂರ್ತಣ್ಣ ನೇತೃತ್ವದಲ್ಲಿ ನಾವು ನಿಯೋಗವಾಗಿ ಭೇಟಿಗೆ ಅವಕಾಶನೂ ಕೊಟ್ಟಿದ್ರು. ಆದರೆ ಬೇರೆ ಜಿಲ್ಲೆಗೆ ನೀವು ಪರಿಹಾರ ಕೊಟ್ಟಿದ್ರಿ ಬೆಳೆ ನಷ್ಟದ್ದು, ಹಾಸನ ಜಿಲ್ಲೆಗೆ ಬಂದಿಲ್ಲ ಅನ್ನೋದು ನಮ್ಮ ಕ್ವಶನ್ ಆಗಿತ್ತು. ನೇರವಾಗಿ ಶಿವಲಿಂಗೇಗೌಡರು ನಮ್ಮ ಮಾನ್ಯ ಶಾಸಕರುಗಳು 2-3 ಜನ ಇದ್ರು, DCRನ ಕೇಳಿದ್ರು ಏನಕ್ಕೆ ಬಂದಿಲ್ಲ ಅಂತ. ಹಾಗಾಗಿ ತಕ್ಷಣ ಆಗ್ತೀವಿ ಅಂತ ಹೇಳಿದ್ದಾರೆ. ಆ ಮನೋಭಾವನಲ್ಲೇ ಇದ್ವಿ. ಏನು 12,000 ಜನ ರೈತರು ಇದ್ವಿ, ತುಂಬ ನೊಂದವಾಗಿದ್ವಿ ಅಂತ ರೈತರು. 12,000 ಜನ ರೈತರು ಇರೋದು, ಅವ್ರ ಹತ್ರ ಈಗ ಜೋಳನೂ ಬೆಳೆಯೋಕ್ಕಾಗಿಲ್ಲ, ನಮ್ಗೆ ಪರಿಹಾರನೂ ಇಲ್ಲ. ಅದು ಇದುವರೆಗೂ ಮುಖ್ಯಮಂತ್ರಿ ಗಮನಕ್ಕೆ ನಮ್ಮ ಆಳುವ ಪ್ರತಿನಿಧಿಗಳು ತಂದಿಲ್ಲ ಅನ್ಸುತ್ತೆ. ಅವ್ರಿಗೂ ನಮ್ಮ ಎದುರುಗಡೆ ಮಾತಾಡಿದ ವರ್ತನೆ ಇತ್ತಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಅಂದರು. ಅಲ್ಲ ಸರ್, ಎಲ್ಲ ಸತ್ತು ಹೋಗಿದ್ವಿ, ಈ ಪರಿಹಾರನೂ ಕೊಟ್ಟಿಲ್ಲ, ನೀವು ಜೋಳನ ತಗೊಳ್ಳಲ್ಲ ಅಂದಾಗ ಕೊಡಿಸ್ತೀನಿ ಅನ್ನೋ ಮನೋಭಾವನೆ ಹೇಳಿದ್ದಾರೆ. ಮತ್ತೆ KMFನವರಿಗೆ ನಿರ್ದೇಶನ ಬರೀ 20 ಕ್ವಿಂಟಾಲ್ಗಿದೆ ಅಂತ ಹೇಳ್ತಾರೆ. ಈಗ ನಮ್ಮ ಸರ್ಕಾರದ ಆದೇಶ ಏನಿದೆ, ಸಂಬಂಧಪಟ್ಟ ನಿಬಂಧಕರು ಇದನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಪ್ರತಿ ರೈತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹದ ಒತ್ತಡಕ್ಕೆ ಸರ್ಕಾರ ಕೊನೆಗೂ ಜೋಳ ಖರೀದಿ ಆದೇಶ ಹೊರಡಿಸಿದೆ. ಪ್ರತಿ ರೈತರಿಂದ 50 ಕ್ವಿಂಟಲ್ ಖರೀದಿ ಮಾಡಬೇಕು ಅಂತ ನಾವುಗಳು ಬೇಡಿಸಿದ್ದೇವೆ. ಅದನ್ನು ಈಗ ಸರ್ಕಾರ ಸ್ಪಷ್ಟವಾಗಿ ಅಂಗೀಕರಿಸಿದೆ. ಬಿಳಿ ಸುಳಿ ರೋಗದಿಂದ ನಷ್ಟವಾದ ರೈತರಿಗೆ ಪರಿಹಾರ ನೀಡುವುದನ್ನು ಕೂಡ ತಕ್ಷಣ ಜಾರಿಗೆ ತರಬೇಕು. ಆದೇಶ ಹೊರಬಿದ್ದರೂ ಖರೀದಿ ಕೇಂದ್ರಗಳನ್ನು ತೆರೆಯುವವರೆಗೂ ಮತ್ತು ಪರಿಹಾರ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಕಣಗಲ್ ಮೂರ್ತಿ ಅವರು ಹೇಳಿದರು. 50 ಕ್ವಿಂಟಲ್ ತಗೋತೀವಿ ಅಂತ ಹೇಳಿ ಅವರು ನಮಗೆ ಪ್ರತಿ ಕೊಡಿ, ಅದು ಕೊಡೋರಿಗೆ ಹೋಗಲ್ಲ ಅಂತ ಅಲ್ಲೇ ನಮ್ಮ ರೈತ ಸಂಘದ ಅಧ್ಯಕ್ಷರೆಲ್ಲ ಕುಂತಾಗ ನೀವು ಬರೋಕ್ಕೆ ಹೋಗಬೇಡಿ, ಹೋಗಿ ನಾವು ಕಳಿಸ್ತೀವಿ ಅಂತ ಹೇಳಿಬಿಟ್ಟು ಆ ಪ್ರತಿಯನ್ನು ನಮಗೆ ಕಳಿಸಿದರು. ಅದ್ರ ಜೊತೆ ಏನೀಗ ಬರೀ 5 ಕ್ವಿಂಟಲು 10 ಕ್ವಿಂಟಲ್ ಅಂತ ಈಗ ಎಲ್ಲ ಇಂಟ್ರೂ ಮಾಡಿಸಿದ್ದಾರೆ. 50 ಕ್ವಿಂಟಲ್ ತಗೊಳ್ಳಿಲ್ಲ ಅಂದರೆ ನಾಡ್ದು ಬೆಳಗ್ಗೆಲೇ KM ಬೀಗ ಹಾಕೋಂಥ ಕಾರ್ಯಕ್ರಮ ಮಾಡ್ತಾರೆ. ಯಾಕೆಂದರೆ ಬರೀ ಸುಳ್ಳು ಹೇಳ್ತಾರೆ, ಇವ್ರು ಅವ್ರ ಮೇಲೆ ಹೇಳ್ತಾರೆ, ಅವ್ರು ಇವ್ರ ಮೇಲೆ ಹೇಳ್ತಾರೆ. ಈಗ ಸರ್ಕಾರದ ಆದೇಶ ಬಂದಿದೆಯಲ್ಲ, ಸರ್ಕಾರದ ಆದೇಶದ ಪ್ರಕಾರ ತಗೊಳ್ಳಿ, ಅದು ಬಿಟ್ಟೇನು ನಮಗೆ ಮಾಡಬೇಕು ಅಂತ ಏನಿಲ್ಲ. ಹಂಗಾಗಿ ಈ ಬಿಳಿ ಸುಳಿ ಏನು 10,000 ಜನ ರೈತರು ನಾವು ಮನವಿ ಮಾಡ್ಕೊಂಡು ನಾವೇನು ಇದು ಕೊಟ್ಟಿದ್ದೀವಿ, ಅದನ್ನು ಇವತ್ತು ಅವರು CM ಬಂದಾಗ ನಾವು ಕಾರ್ಯಕ್ರಮದಲ್ಲಿ ಲೆಟ್ರ್ ತಾವೇ ಕೊಟ್ಟಾಗ CM ಹೇಳಿದರು, ಇಲ್ಲ ಇದಕ್ಕೂ ಒಂದು ಪರಿಹಾರ ಕೊಡ್ತೀವಿ, ನೀವು ತಲೆ ಕೆಡಿಸ್ಕೊಬೇಡಿ, ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಏನೋ ವಿಧಾನಸೌಧದಲ್ಲಿ ಅಲ್ಲಿ. ಆದರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಲಕ್ಷ್ಮಣ್, KS ಕಾಂತರಾಜು, ಶೇಷಣ್ಣ ಇತರರು ಉಪಸ್ಥಿತರಿದ್ದರು.